ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೆಹಲಿ ಮಂಜು ಸಂಪರ್ಕದಲ್ಲಿದ್ದಾರೆ. ಮಂಜು, ನಿಜಕ್ಕೂ ಕೂಡ ಮಹಾರಾಷ್ಟ್ರಕ್ಕೆ ದೊಡ್ಡ ಆಘಾತವೇ ಇದು. ಯಾಕಂದ್ರೆ ಎನ್ಸಿಪಿಯ ಹಿರಿಯ ನಾಯಕ, ಮಹಾರಾಷ್ಟ್ರ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ರಾಜಕೀಯ ಕ್ಷೇತ್ರದಲ್ಲಿ ದೊಡ್ಡ ಹೆಸರು. ಸೊ ಈಗ ಅವರ ಕುಟುಂಬಸ್ಥರೆಲ್ಲರೂ ಕೂಡ ದೆಹಲಿಯಿಂದ ಬಾರಾಮತಿಗೆ ತೆರಳಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವೀಣಾ, ಮಹಾರಾಷ್ಟ್ರ ರಾಜಕಾರಣಕ್ಕೆ ಇದು ಬಹುದೊಡ್ಡ ದುರಂತ ಅಂತಾನೆ ಹೇಳ್ಬೋದು. ರಾಜಕೀಯವಾಗಿ ಕೂಡ ಒಂದು ದೊಡ್ಡ ಆಘಾತ ಅಂತಾನೆ ಈಗಷ್ಟೇ ಕುಮಾರಸ್ವಾಮಿ ಅವರು, ಕೇಂದ್ರ ಸಚಿವರು ಮಾತನಾಡ್ತಾ ಅವರು ಕೂಡ ಇದೇ ಪದ ಬಳಕೆಯನ್ನ ಮಾಡಿದ್ರು. ಮಹಾರಾಷ್ಟ್ರ ರಾಜಕಾರಣಕ್ಕೆ ಇದು ದೊಡ್ಡ ಆಘಾತ ಆಗಿರುವಂತದ್ದು ಈ ಸುದ್ದಿ, ಈ ದುರಂತ ಅನ್ನುವಂಥ ಮಾಹಿತಿಗಳನ್ನು ಅವರು ಕೂಡ ಹಂಚ್ಕೊಳ್ತಾ ಇದ್ರು ಮಾಧ್ಯಮಗಳ ಜೊತೆ. ಸೊ ಇವರು ಸುಮಾರು 35 ವರ್ಷಗಳ ಕಾಲ, ಸುಮಾರು 3.5 ದಶಕಗಳ ಕಾಲ ರಾಜಕಾರಣವನ್ನ ಮಾಡಿದ್ದಾರೆ. ರಾಜಕಾರಣದ ಎಲ್ಲ ಹಂತಗಳಲ್ಲೂ ಕೂಡ ಇವರು ಅಪ್ ಟು MP ತನಕವೂ ಕೂಡ ಬಂದಿರುವಂತದ್ದು. ಅದರಲ್ಲೂ ಕೂಡ ಈ ಬಾರಾಮತಿ ಅನ್ನುವಂಥ ಕರ್ಮಭೂಮಿಯಲ್ಲೇ ಇವತ್ತು ಘಟನೆ ನಡೆದಿರುವಂತದ್ದು ಬಹಳ ದುಃಖದ ಸಂಗತಿ ಅನ್ನುವಂಥದ್ದು. ಅಲ್ಲಿ ಆ ಘಟನೆಯನ್ನ ನೆನಪು ಮಾಡಿಕೊಂಡಂತ ಸ್ಥಳೀಯರು ಹೇಳ್ತಾ ಇದ್ರು, 2 ಬಾರಿ ಶಬ್ದ ಬಂತು. ಆಗ ನೋಡಿದ್ರೆ ಇಂಥದ್ದೊಂದು ದುರಂತ, ಅಂದ್ರೆ ಶಬ್ದ ಬಂದ ಕೂಡಲೇ ಬೆಂಕಿಯ ಸ್ಫೋಟ ಕಾಣಿಸ್ಕೊಳ್ತು. ನಾವು ಯಾರು ಕೂಡ ಹತ್ರಕ್ಕೆ ಹೋಗುವಂತ ಪ್ರಯತ್ನ ಮಾಡಲಿಲ್ಲ, ಯಾಕಂದ್ರೆ ಆರಂಭದಲ್ಲಿ ಗೊತ್ತಾಗ್ಲಿಲ್ಲ. ಆ ನಂತರ ಸ್ವಲ್ಪ ಬೆಂಕಿಯ ಕಿನ್ನಾಲಿಗೆ ಕಡಿಮೆ ಆದುವಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಓಡಿ ಹೋದ್ವಿ. ಅಲ್ಲಿದ್ದಂಥವ್ರನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋದ್ವಿ. ಎಲ್ಲರನ್ನು ಕೂಡ ಹೊರಗಡೆ ತಗೊಂಡು ಬಂದ್ವಿ. ಅಷ್ಟೊತ್ತಿಗೆ ಅಲ್ಲಿದ್ದಂಥ ಪೊಲೀಸರು ಎಲ್ಲರೂ ಬಂದ್ರು ಸಹಾಯಕ್ಕೆ ಅನ್ನುವಂಥ ಮಾಹಿತಿಗಳನ್ನ ಹಂಚ್ಕೊಳ್ತಾ ಇದ್ರು. ಅಂದ್ರೆ ಇವತ್ತು ಸುಮಾರು ಒಂದು 3 ರಿಂದ 4 ಕಡೆ ತಮ್ಮ ಕರ್ಮಭೂಮಿ ಬಾರಾಮತಿಯಿಂದಲೇ ಅವರು ಈ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಸಲುವಾಗಿ ಇವತ್ತು ಪ್ರಚಾರವನ್ನ ಮಾಡುವಂತ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು. ಸುಮಾರು 3 ರಿಂದ 4 ಕಡೆ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಹಾಗಾಗಿ ಫ್ಲೈಟ್ ಅಲ್ಲಿ ಇವತ್ತೆಲ್ಲ ಕಡೆ ಓಡಾಡಿ ಪ್ರಚಾರ ಮಾಡಬೇಕು ಅನ್ನುವಂಥ ಉದ್ದೇಶದಿಂದಲೇ ಬೆಳಿಗ್ಗೆ ಮುಂಬೈಯಿಂದ ಹೊರಟಿದ್ರು. ಮುಂಬೈಯಿಂದ ಟೇಕ್ ಆಫ್ ಆದಂತ 1 ತಾಸಿನ ಅವಧಿಯಲ್ಲಿ ಹೆಚ್ಚು ಕಡಿಮೆ 8:45, 8:50ಕ್ಕೆ ಅವ್ರದ್ದು ಲ್ಯಾಂಡಿಂಗ್ ಇತ್ತು ಅನ್ನುವಂಥ ಮಾಹಿತಿ ಇತ್ತು. ಅಂತ 8:45ರ ಆಸುಪಾಸಿನಲ್ಲಿ ಈ ಘಟನೆ ನಡೆದಿರುವಂತದ್ದು. ಲ್ಯಾಂಡಿಂಗ್ ಆಗುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ. ಆ ಸಂದರ್ಭದಲ್ಲಿ DGCA ಅವರು ಕೂಡ ಅಧಿಕೃತವಾಗಿ ಅವರೊಂದು ಮಾಹಿತಿಯನ್ನು ಹಂಚಿಕೊಂಡ್ರು. ಈ ಘಟನೆಯನ್ನ ನೋಡಿದ್ರೆ ಅಥವಾ ಈ ದುರಂತವನ್ನ ನಾವು ನೋಡಿದ್ರೆ ಅಥವಾ ಪತನ ಹೊಂದಿರುವ ವಿಧಾನವನ್ನ ನೋಡಿದ್ರೆ ಯಾರೂ ಕೂಡ ಬದುಕಿ ಉಳಿದಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾಹಿತಿಗಳನ್ನ ಹಂಚಿಕೊಂಡ್ರು. ಅದಾದ ನಂತರ ಹಂತವಾಗಿ ಕನ್ಫರ್ಮ್ ಆಯ್ತಾ ಹೋಯ್ತು. ಇವನ್ ಅಲ್ಲಿನ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕೊಡ್ತಾ ಹೋದ್ರು. ಈ ರೀತಿ ಅಜಿತ್ ಪವಾರ್ ಸೇರಿದಂತೆ ಅಲ್ಲಿ ಒಳಗಡೆ ಇದ್ದಂತ ಎಲ್ಲರೂ ಕೂಡ ಒಟ್ಟು 5 ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂಥದ್ದು. ಸೊ ಈ ಸುದ್ದಿಗೆ ಎಲ್ಲ ಕಡೆಯಿಂದಲೂ ಕೂಡ ಕಂಬನಿ ಮಿಡಿಯುವಂತದ್ದಾಯ್ತು. ಪ್ರಧಾನಿಗಳ ಆದಿಯಾಗಿ, ಗೃಹ ಸಚಿವರ ಆದಿಯಾಗಿ ಅಲ್ಲಿನ ಏನು ಮಹಾರಾಷ್ಟ್ರದ CM ಜೊತೆ ಮಾಹಿತಿಯನ್ನ ಪಡ್ಕೊಂಡ್ರು. ಹೇಗಾಯ್ತು, ಏನಾಯ್ತು ಅನ್ನುವಂಥ ಮಾಹಿತಿಗಳನ್ನ ಪಡ್ಕೊಂಡು ನಂತರ ಸಂತಾಪವನ್ನ ಕೂಡ ಸೂಚಿಸಿದರು. ಈಗ ಅವರ ಶರದ್ ಪವಾರ್ ಅವರ ಫ್ಯಾಮಿಲಿ ಕರ್ಮಭೂಮಿ ಬಾರಾಮತಿ ಕಡೆ ಹೊರಟಿರುವಂತದ್ದು. ಅಲ್ಲೇ ಅವರ ಸುನೇತ್ರಾ ಪವಾರ್ ಅವರು ಕೂಡ, ಅಂದ್ರೆ ಅವರ ಶ್ರೀಮತಿ ಅವರು ಮತ್ತೆ ಮಕ್ಕಳು, ಇನ್ನ ಅಜಿತ್ ಪವಾರ್ ಅವರ ಪುತ್ರಿ ಸುಪ್ರಿಯಾ ಸುಳೆ, ಇವರೆಲ್ಲರೂ ಕೂಡ ಈಗ ಆ ಬಾರಾಮತಿಯ ಕಡೆ ಹೊರಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಇನ್ನು ಈ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಕೂಡ ಇರುವಂತ ಕಾರಣಕ್ಕೋಸ್ಕರ ಅವರು ಇವತ್ತು ಪೂರ್ತಿಯಾಗಿ, ಅಂದ್ರೆ ಯಾವ ರೀತಿ ನಡೆಸ್ತಾರೆ ಈ ವಿಧಿವಿಧಾನಗಳನ್ನು ಅನ್ನುವಂಥದ್ದು ಇನ್ನಷ್ಟೇ ಮಾಹಿತಿಗಳು ತಿಳಿಬೇಕಾಗಿದೆ. ಈ ತನಕ ಇರುವ ಮಾಹಿತಿಯ ಪ್ರಕಾರ ಅವರ ಕರ್ಮಭೂಮಿ ಬಾರಾಮತಿಯಲ್ಲೇ ಎಲ್ಲ ಈ ಕಾರ್ಯಕ್ರಮಗಳು ಕೂಡ ನಡೀತವೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ವೀಣಾ, ಎಸ್, ಥ್ಯಾಂಕ್ ಯು ಮಂಜು ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.